ಫೆಬ್ರವರಿ 24 ಮತ್ತು 25ರಂದು ಬನವಾಸಿಯಲ್ಲಿ ಕದಂಬೋತ್ಸವ ನಡೆಯಲಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯ ಘೋಷಣೆ. ಕದಂಬೋತ್ಸವ ಯಶಸ್ವಿಯಾಗಬೇಕೆಂದರೆ ಎಲ್ಲರೂ ಪಕ್ಷಾತೀತವಾಗಿ ಪಾಲ್ಗೊಳ್ಳಬೇಕಿದೆ. ಸಾರ್ವಜನಿಕರ ಸಹಕಾರವೂ ಅಷ್ಟೇ ಮುಖ್ಯ. ಅಧಿಕಾರಿಗಳು ಈ ಬಗ್ಗೆ ಹೆಚ್ಚಿನ ಜವಾಬ್ದಾರಿ ತೆಗೆದುಕೊಂಡು ಕಾರ್ಯನಿರ್ವಹಿಸಬೇಕು. ಕದಂಬೋತ್ಸವದಲ್ಲಿ ಆರೋಗ್ಯದ ಬಗ್ಗೆ ಸಾರ್ವಜನಿಕರು ಹೆಚ್ಚಿನ ಕಾಳಜಿ ವಹಿಸುವಂತೆ ಮಾಡಬೇಕಿದೆ. ಆರೋಗ್ಯ ಇಲಾಖೆಯಿಂದ ಮುಂಜಾಗ್ರತೆಯ ಕ್ರಮ ವಹಿಸಲಾಗುತ್ತದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವರು ತಿಳಿಸಿದರು. ಅವರು ಇಂದು ನಗರದ ಮಿನಿ ವಿಧಾನಸೌಧದ ಸಭಾಂಗಣದಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡುತ್ತಿದ್ದರು. ಶಾಸಕ ಶಿವರಾಮ್ ಹೆಬ್ಬಾರ್ ಮಾತನಾಡಿ, ಕಳೆದ ಬಾರಿ ಕದಂಬೋತ್ಸವಕ್ಕೆ 2 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಲಾಗಿತ್ತು. ಪಂಪ ಪ್ರಶಸ್ತಿ ಆಯ್ಕೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಅಡಿಯಲ್ಲಿ ಸಮಿತಿ ಇದೆ. ಪಂಪ ಪ್ರಶಸ್ತಿ ಕದಂಬೋತ್ಸವ ವೇದಿಕೆಯಲ್ಲಿ ನೀಡಲಾಗುತ್ತದೆ. ಪ್ರಶಸ್ತಿಗೆ ಆಯ್ಕೆಯಾದವರ ಹೆಸರು ಶೀಘ್ರವೇ ಘೋಷಣೆ ಮಾಡುವ ಕುರಿತು ಗಮನ ಹರಿಸಬೇಕು ಎಂದರು. ಸಭೆಯಲ್ಲಿ ಶಾಸಕ ಭೀಮಣ್ಣ ನಾಯ್ಕ್, ಜಿಲ್ಲಾಧಿಕಾರಿ ಗಂಗೂಬಾಯಿ ಮಾನ್ಕರ್, ಸಹಾಯಕ ಆಯುಕ್ತೆ ಅಪರ್ಣಾ ರಮೇಶ್, ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಅಜ್ಜಯ್ಯ ಜಿಆರ್, ಡಿವೈಎಸ್ಪಿ ಕೆಎಲ್ ಗಣೇಶ್, ತಹಶೀಲ್ದಾರ್ ಶ್ರೀಧರ ಮುಂದಲಮನಿ, ಪ್ರಮುಖರಾದ ದ್ಯಾಮಣ್ಣ ದೊಡ್ಡಮನಿ, ಬಸವರಾಜ ದೊಡ್ಡಮನಿ, ಇಲಾಖೆಯ ಅಧಿಕಾರಿಗಳು ಮತ್ತು ಸಾರ್ವಜನಿಕರು ಇದ್ದರು. ಅದಕ್ಕಿಂತ ಮುಖ್ಯ ಅಂದರೆ ಪಂಪ ಪ್ರಶಸ್ತಿ ಆಯ್ಕೆಗೆ ಒಂದು ಕಮಿಟಿ ಬೆಂಗಳೂರಿನಲ್ಲಿ ಕನ್ನಡ ಸಂಸ್ಕೃತಿ ಇಲಾಖೆ ಆಧೀನದಲ್ಲಿ ಪಂಪ ಪ್ರಶಸ್ತಿಗೆ ಕಮಿಟಿ ಇದೆ. ಆ ಪಂಪ ಪ್ರಶಸ್ತಿ ಕದಂಬೋತ್ಸವದ ವೇದಿಕೆಯಲ್ಲೇ ಕೊಟ್ಕೊಂಡು ಬಂದಿರ್ತಕ್ಕಂಥದ್ದು ಸಂಪ್ರದಾಯ. ಪಂಪ ಪ್ರಶಸ್ತಿ 10 ದಿವಸ ಮೊದಲೇ ಆಗತ್ತೆ. 2020 ನಿಸ್ಸಾರ ಮೊದಲೇ 2000 ಕಳೆದ ವರ್ಷ ಕೊಟ್ಟಿದ್ದಪ್ಪ ಕದಂಬೋತ್ಸವ. ಹಾಗಾಗಿ ಕದಂಬೋತ್ಸವದ ಪ್ರಶಸ್ತಿಯ ಘೋಷಣೆ ಆಗಬೇಕು. ಇದಕ್ಕೆ ಸಚಿವರು ವಿಶೇಷವಾದ ಕಾಳಜಿಯನ್ನು ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ವ್ಯವಸ್ಥೆ ಮಾಡಬೇಕಾಗಿದೆ. ಇದಕ್ಕಿಂತ ಭಾಳ ಹಿಂದೆ ಹೋಗುತ್ತೆ. ಕಾರಣ ಭಾಳ ಹಿಂದೆ ಅಷ್ಟು ಕೆಲಸಗಳೇ ಇದೆ. ವಿಶೇಷವಾಗಿ ಜಿಲ್ಲಾಧಿಕಾರಿಗಳು ಒಂದು ಸ್ವಲ್ಪ ರಾಜ್ಯ ಅವ್ರಿಗೆ ಸ್ವಲ್ಪ ಮಾತಾಡಿ ಆ ದೇವಸ್ಥಾನದ ರೂಪರೇಷೆಗಳ ಬಗ್ಗೆ ಸ್ವಲ್ಪ ಮಾತಾಡಿ. ಅವು ನಮ್ಗೆ ಯಾವ ರಾಜ್ಯ ಸರ್ಕಾರ ಕಂಟ್ರೋಲಿಗಿಲ್ಲ. ಅವು ಸೆಂಟ್ರಲ್ ಗೌರ್ಮೆಂಟ್ ಕಂಟ್ರೋಲ್. ಜಿಲ್ಲಾಧಿಕಾರಿಗಳನ್ನು ಕರೆಸಿ ಮಾತಾಡಬೇಕು. ಪ್ರತಿ ವರ್ಷ ಅವ್ರಿಗೂ ಕರೆಸಿ ಮಾತಾಡಿ ಇಷ್ಟು ಕಮಿಟಿಗಳನ್ನ ರಚನೆ ಮಾಡಿ ಎಲ್ಲ ಪಕ್ಷದ ಹಿರಿಯ ಮುಖಂಡರು, ಎಲ್ಲ ಸಾರ್ವಜನಿಕ ಜೀವನದಲ್ಲಿ ಕೆಲಸ ಮಾಡಿರ್ತಕ್ಕಂಥ ಹಿರಿಯರು ಅವನ್ನೆಲ್ಲ ಇಟ್ಟು ಅದು ಒಳ್ಳೆಯ ರೀತಿಯಲ್ಲಿ ಕದಂಬೋತ್ಸವ ಆಗುವಂತೆ ಮಾಡಿಕೊಡ್ಬೇಕಾಗಿತ್ತು ನಮ್ಮ ಆದ್ಯತೆ. ಅದರ ಬಗ್ಗೆ ಹಿಂದಿನ ಎಲ್ಲ ದಾಖಲೆಗಳಿದೆ, ಅದೆಲ್ಲ ಇಟ್ಟು ನಾವು ಮಾತ್ರ ವೇದಿಕೆ ಮೇಲೆ ಇದ್ರೆ ಆಗೋದಿಲ್ಲ. ಪ್ರತಿಯೊಬ್ಬರು ನಮ್ಮೂರ ಹಬ್ಬ, ನಮ್ಮ ದೇಶದ ಹೆಮ್ಮೆಯ ಕದಂಬೋತ್ಸವ ರಾಜ್ಯದಲ್ಲ ಅವ್ರು ಹೇಳಿದ್ರು ಮಾತಾಡುವಾಗ. ಹಾಗಾಗಿ ಇದು ಎಲ್ಲರೂ ಸೇರಿ ಒಳ್ಳೆಯ ರೀತಿಯಲ್ಲಿ ಕದಂಬೋತ್ಸವವನ್ನು ಫೆಬ್ರವರಿ 24, 25ಕ್ಕೆ ಕದಂಬೋತ್ಸವ ಮಾಡೋದನ್ನಲ್ಲಿ ಎಲ್ಲರೂ ತೀರ್ಮಾನ ಮಾಡಿದ್ದೇವೆ. ನಿಮ್ಮೆಲ್ಲರ ಸಹಕಾರ ಇರಲಿ. ನಿಮ್ಗೆಲ್ಲರಿಗೂ ಧನ್ಯವಾದ. ಅಧಿಕಾರಿಗಳು, ಪತ್ರಕರ್ತರು, ಎಲ್ಲ ಜನಪ್ರತಿನಿಧಿಗಳು, ಅದರ ಜೊತೆಯಲ್ಲಿ ಹಿತೈಷಿಗಳು ಎಲ್ಲರನ್ನ ಒಳಗೂಡಿ ಒಂದು ತೀರ್ಮಾನಕ್ಕೆ ಬರಬೇಕು ಅಂತೇಳಿ ನಾವು ಮಾಡ್ತಾ ಇದ್ದೇವೆ. ಇದು ನಾವು ಪೂರ್ವಭಾವಿ ಸಭೆ ಅದ ನಂತರ ಮತ್ತೆ ಯಾರ ಜೊತೆ ಮಾತಾಡಬೇಕು, ಹೇಗೆ ಮಾಡಿದರೆ ಸರಿ. ಬನವಾಸಿ ಭಾಗದಲ್ಲಿ ಆನೆಗಳ ಸಂಚಾರ, ಆತಂಕಗೊಂಡ ರೈತರು. ಬನವಾಸಿಯ ಭಾಗದಲ್ಲಿ ಕಳೆದ 2 ದಿನಗಳಿಂದ ಕಾಡಾನೆಗಳು ಸಂಚರಿಸುತ್ತಿದ್ದು ರೈತರು ಕಂಗಾಲಾಗಿದ್ದಾರೆ. ವರದಾ ನದಿಯ ಸುತ್ತಮುತ್ತಲ ಪ್ರದೇಶದಲ್ಲಿ ಸಂಚರಿಸುತ್ತಿರುವ ಆನೆಗಳ ಹಿಂಡು ಆತಂಕ ಸೃಷ್ಟಿಸಿದೆ. ಆನೆಗಳನ್ನು ಓಡಿಸಲು ಆರ್ಎಫ್ಒ ವಿ ರಂಗನಾಥ್ ನೇತೃತ್ವದಲ್ಲಿ ಅರಣ್ಯ ಇಲಾಖೆ ಡ್ರೋನ್ಗಳನ್ನು ಬಳಸಿಕೊಂಡು ಕಾರ್ಯ ಕೈಗೊಂಡಿದೆ. ಇಲಾಖೆಯ ಜೊತೆಗೆ ಸಾರ್ವಜನಿಕರು ಕೂಡ ಆನೆಯನ್ನು ಓಡಿಸುವ ಪ್ರಯತ್ನದಲ್ಲಿದ್ದಾರೆ. ಈ ಆನೆಗಳು ಮರಿಗಳನ್ನು ಹೊಂದಿರುವ ಕಾರಣದಿಂದ ಸಹಜವಾಗಿ ಹೆಚ್ಚು ಆಕ್ರಮಣಕಾರಿಯಾಗಿರುವ ಸಾಧ್ಯತೆಗಳಿವೆ. ಆನೆಗಳ ಸೂಕ್ಷ್ಮ ಅರಿಯದ ಸ್ಥಳೀಯ ಯುವಕರು ಆನೆಗಳನ್ನು ಬೆದರಿಸಲು ತೀರಾ ಸಮೀಪಕ್ಕೆ ಹೋಗುವುದು ಬೇಡದ ಅಪಾಯಕ್ಕೆ ಆಹ್ವಾನ ಕೊಟ್ಟಂತಾಗಬಹುದು.
ಆದ್ದರಿಂದ ಅರಣ್ಯ ಇಲಾಖೆಯ ಅಧಿಕಾರಿಗಳು ಸಾರ್ವಜನಿಕರನ್ನು ಕಾರ್ಯಾಚರಣೆಯಿಂದ ದೂರವಿಟ್ಟರೆ ಒಳ್ಳೆಯದು ಎನ್ನುವುದು ಹಲವರ ಅಭಿಪ್ರಾಯವಾಗಿದೆ. ಎಲ್ಲ ಆತ್ಮೀಯ ಗ್ರಾಹಕರಿಗೆ ಹಾಗೂ ನಾಡಿನ ಸಮಸ್ತ ಜನತೆಗೆ ಮಿಲನ್ ಎಂಟರ್ಪ್ರೈಸಸ್ನವರಿಂದ ಕ್ರಿಸ್ಮಸ್ ಹಬ್ಬದ ಹಾಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಮ್ಮಲ್ಲಿ ಕ್ರಿಸ್ಮಸ್ ಮತ್ತು ಹೊಸ ವರ್ಷದ ಸುಸಂದರ್ಭದಲ್ಲಿ ಪ್ರತಿ 2,000 ರು ಖರೀದಿಗೆ 1 ಲಕ್ಕಿ ನಂಬರ್ ನೀಡಲಾಗುವುದು. ಆ ಮೂಲಕ 4 ಬಂಪರ್ ಬಹುಮಾನಗಳನ್ನು ಗೆಲ್ಲುವ ಸುವರ್ಣ ಅವಕಾಶ. ಮೊದಲನೆಯ ಬಹುಮಾನ ಬುಲೆಟ್ ಬೈಕ್, ಎರಡನೆಯ ಬಹುಮಾನ ಫಾರಿನ್ ಟ್ರಿಪ್, ಮೂರನೆಯ ಬಹುಮಾನ ಎಲೆಕ್ಟ್ರಿಕ್ ಸ್ಕೂಟರ್ ಹಾಗೂ 50 ಬಂಪರ್ ಪ್ರೈಸ್ಗಳನ್ನು ಗೆಲ್ಲುವ ಅವಕಾಶ. ನಮ್ಮಲ್ಲಿ ವೆಡ್ಡಿಂಗ್ ಸ್ಪೆಷಲ್ ಆಫರ್ 50% ರಿಯಾಯಿತಿ ದೊರೆಯಲಿದೆ. ಅತ್ಯಾಕರ್ಷಕ ಪೀಠೋಪಕರಣಗಳು ಭಾರೀ ರಿಯಾಯಿತಿ ದರದಲ್ಲಿ ದೊರೆಯಲಿವೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿಯೇ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನು ಹೊಂದಿರುವ ಮಳಿಗೆ ಮಿಲನ್. ಎಲ್ಲ ರೀತಿಯ ನವನವೀನ ಗೃಹ ಬಳಕೆಯ ವಸ್ತುಗಳಿಗಾಗಿ ಹಿಂದೆ ಭೇಟಿ ನೀಡಿ. ಪ್ರಧಾನ ಕಚೇರಿ ಕೋಡಿಬಾಗ್ ರೋಡ್, ಕಾಜುಬಾಗ್, ಕಾರವಾರ. ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ. ಮೇನ್ ರೋಡ್, ಭಟ್ಕಳ. ಜೈಎನ್ ರೋಡ್, ದಾಂಡೇಲಿ. ಮೋತಿಕೆರೆ ರೋಡ್, ಹುಳಿಯಾಳ. ಕೆಬಿ ರೋಡ್, ಯಲ್ಲಾಪುರ ಮತ್ತು ಹಸ್ತ ಆರ್ಕೇಡ್, ದೇವಿಕೆರೆ, ಶಿರಸಿ. ಕೇಕ್ ಬಜಾರ್ ರುಚಿಕರ ಆರೋಗ್ಯಕರ ಕೇಕ್ಗಳಿಗಾಗಿ ನಿಮ್ಮ ಊರಿನಲ್ಲಿ ಹೊಸದಾಗಿ ಆರಂಭಗೊಂಡಿದೆ ಕೇಕ್ ಬಜಾರ್. ಉತ್ತಮ ಗುಣಮಟ್ಟದ ಆಹಾರ ವಸ್ತುಗಳ ಬಳಕೆ, ಪರಿಶುದ್ಧ ತಯಾರಿಕೆ, ನಿಷ್ಕಲ್ಮಶ ವ್ಯವಹಾರ ನಮ್ಮ ಹೆಗ್ಗಳಿಕೆ. ನಮ್ಮಲ್ಲಿ ವಿವಿಧ ರೀತಿಯ ಚೀಸ್ ಕೇಕ್, ಘೀ ಕೇಕ್, ಡ್ರೈ ಕೇಕ್, ವೆಡ್ಡಿಂಗ್ ಕೇಕ್, ಬರ್ತ್ಡೇ ಕೇಕ್, ಡಿಸೈನ್ ಕೇಕ್, ಎಗ್ಲೆಸ್ ಕೇಕ್, ಬ್ರೌನಿ, ಕುಕೀಸ್, ಫ್ರೆಶ್ ಜ್ಯೂಸ್, ಕೋಲ್ಡ್ ಡ್ರಿಂಕ್ಸ್, ಸ್ಯಾಂಡ್ವಿಚ್, ವೆಜ್ ರೋಲ್, ಎಗ್ ರೋಲ್, ಇನ್ನೂ ಹಲವು ವಿಧದ ಬೇಕರಿ ತಿನಿಸುಗಳು ಲಭ್ಯ. ಅದೇ ಭೇಟಿ ನೀಡಿ. ಕೇಕ್ ಬಜಾರ್, ದುಂಡಿಶಿ ಕಾಂಪ್ಲೆಕ್ಸ್, TSS ರಸ್ತೆ, ಶಿರಸಿ. ನಮ್ಮ ಶಿರ್ಸಿ ಜನತೆಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ನಮ್ಮ ಕೇಕ್ ಬಜಾರ್ ಕಡೆಯಿಂದ. ನಾಡಿನ ಬಹುದೊಡ್ಡ ಜಾತ್ರೆ ಶಿರಸಿಯ ಶ್ರೀ ಮಾರಿಕಾಂಬಾದೇವಿ ಜಾತ್ರೆಯ ಪೂರ್ವಭಾವಿ ಸಭೆ. ಸಚಿವ ಶಾಸಕರಿಂದ ಸಲಹೆ ಸೂಚನೆ. ಶಿರಸಿಯ ತಾಲೂಕಾ ಆಡಳಿತ ಸೌಧದ ಸಭಾಂಗಣದಲ್ಲಿ ನಡೆದ ಶಿರಸಿ ಜಾತ್ರೆಯ ಪೂರ್ವಭಾವಿ ಸಭೆಯಲ್ಲಿ ಭಾಗವಹಿಸಿದ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳು ಎಸ್ ವೈದ್ಯ ಮಾತನಾಡಿ, ಅಧಿಕಾರಿಗಳಿಗೆ ಅಗತ್ಯ ಸಲಹೆ ಸೂಚನೆಗಳನ್ನು ನೀಡಿದರು. ಸಾರ್ವಜನಿಕರಿಂದ ಅಭಿಪ್ರಾಯಗಳನ್ನು ಕೇಳಿ ತಿಳಿದುಕೊಂಡು ಅದರ ಕಡೆಗೆ ಗಮನ ಹರಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಜಾತ್ರೆಯಲ್ಲಿ ಕುಡಿಯುವ ನೀರು ಮತ್ತು ಸ್ವಚ್ಛತೆಗೆ ಆದ್ಯತೆ ನೀಡಲಾಗುವುದು ಮತ್ತು ಕಡ್ಡಾಯವಾಗಿ ವಾಹನದಾರರು ಹೆಲ್ಮೆಟ್ ಧರಿಸಬೇಕು. ಜಾತ್ರೆ ಯಶಸ್ಸಿಗೆ ಎಲ್ಲ ಇಲಾಖೆ ಸಹಕರಿಸಬೇಕು ಎಂದರು. ಈ ಸಂದರ್ಭದಲ್ಲಿ ಶಾಸಕರಾದ ಭೀಮಣ್ಣ ಟಿ ನಾಯ್ಕ್, ಶಿವರಾಮ್ ಹೆಬ್ಬಾರ್, ಜಿಲ್ಲಾಧಿಕಾರಿ ಗಂಗೂಬಾಯಿ ಮಾನ್ಕರ್, ಸಹಾಯಕ ಆಯುಕ್ತೆ ಅಪರ್ಣಾ ರಮೇಶ್, ಡಿವೈಎಸ್ಪಿ ಗಣೇಶ್ ಕೆಎಲ್ ಸೇರಿದಂತೆ ಇಲಾಖೆಯ ಅಧಿಕಾರಿಗಳು, ಸಾರ್ವಜನಿಕರು ಪಾಲ್ಗೊಂಡಿದ್ದರು. 2 ವರ್ಷಕ್ಕೊಂದ್ಸಲ ಆದರೂ ನಾನು ಬಹಳ ಭಕ್ತ, ಆದರೆ ಒಳ್ಳೆ ಅವಕಾಶ ಕೊಟ್ಟಿದೆ. ಅದರ ಪ್ರಯೋಜನ ಒಳ್ಳೆ ರೀತಿಯಲ್ಲಿ ಎಲ್ಲ ಭಕ್ತರಿಗೂ ಸಿಗಬೇಕು ಅನ್ನೋಡಿ ಉದ್ದೇಶದಿಂದ ನಾವು ಈ ಮೀಟಿಂಗ್ ಅನ್ನ ಕರೆದಿದ್ದು. ಹಾಗಾಗಿ ಅಭಿಪ್ರಾಯ ಯಾಕೆ ಕೇಳಿದೆ ಅಂದ್ರೆ, ನನಗೆ ಎಲ್ಲನೂ ಗೊತ್ತಿದೆ ಅನ್ನೋದೇ ಅಲ್ಲ, ಗೊತ್ತಿಲ್ಲದೆ ಇರೋದು ನಿಮ್ಮ ಹತ್ರ ಹೇಳ್ಕೊಡುವ ಅದ್ರ ಬಗ್ಗೆ ಎಲ್ಲನೂ ಶಾಸಕರು 1 ತಿಂಗಳಿಂದನೂ ಹೇಳ್ತಾ ಇದ್ದಾರೆ. ಒಳ್ಳೆಯ ರೀತಿಯಲ್ಲಿ ಜಾತ್ರೆ ಮಾಡಬೇಕು, ವಿಜೃಂಭಣೆಯಿಂದ ಜಾತ್ರೆ ಮಾಡಬೇಕು. ಇನ್ನು ನಮ್ಮ ರಾಜ್ಯದಲ್ಲೇ ದೊಡ್ಡ ಜಾತ್ರೆ ಅಂದ್ರೆ ಶಿರ್ಸಿ ಜಾತ್ರೆ. ರಾಜ್ಯದಲ್ಲಿ ಏನು ದೇಶದಲ್ಲೇ ದೊಡ್ಡದಂದ್ರೆ ತಪ್ಪಾಗಬೇಕು. 50 ಲಕ್ಷ ಜನ ಕೂಡಿ ಜಾತ್ರೆ ಮಾಡೋದು ನಮ್ಮ ದೇಶದಲ್ಲಿ ನಾನು ಕೇಳ್ದಂಗಿಲ್ಲ. ಅದ್ಭುತವಾಗಿ ಮಾಡಬೇಕು ಅಂದ್ರೆ ಅವರು ತೀರ್ಮಾನ ಮಾಡಿ ಅವರು ಹೇಳ್ತಾ ಇದ್ರು, 1 ವಾರನೂ ನೀವು ಇರಬೇಕು, ನಾನಂತೂ ನನ್ನ ಊರು, ನಾನು ಯಾವ ಊರಿನಿಂದನೂ ಇದ್ದವ, ಈಗ ಅಂತೂ ದೇವರ ಅವಕಾಶ ಕೊಟ್ಟಿದೆ, ನನ್ನ ಜನರ ಜೊತೆ, ಭಕ್ತಾದಿಗಳ ಜೊತೆ, ದೇವರ ಜೊತೆ ಇರಬೇಕು ನಡಿ ತೀರ್ಮಾನ ಮಾಡಿದೆ ನಡಿ. ಅವರು
ಬಹಳ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ಅವರಿಗೂ ಹಾಗೆ ನಮಗೂ ಹಾಗೆ ಮತ್ತೆ ಮತ್ತೆ ಹೇಳ್ತೀನಿ, ದೇವರು ಅವಕಾಶ. ನಮ್ದು ಉದ್ದೇಶ ಇಷ್ಟೇ. ಅವ್ರು ಹೇಳಿದ್ರು ನೀರಿನ ಸಮಸ್ಯೆ ಈಗಲೇ ಪ್ರಾರಂಭ ಆಗಿದೆ ನಡಿ, ಅದಕ್ಕೆ ನಿಮ್ಮ ಸಮಿತಿಯಿಂದ ಏನ್ ಮಾಡ್ಲಿಕ್ಕೆ ಸಾಧ್ಯ ಇದೆ ನಡಿ, ನೀವು ಒಂದ್ ಕಡೆಯಿಂದ ಮಾಡ್ತೀರಿ ನಡಿ ಹೇಳಿದ್ರು. ಇನ್ನೊಂದ್ ಕಡೆ ನಾವು ನಗರಸಭೆಯಿಂದ ಮಾಡ್ಲಿಕ್ಕೂ ನಮ್ಮ ಹತ್ರ ಸಾಧ್ಯ ಆಗ್ತದೆ. ಅದಕ್ಕೂ ಮತ್ತೆ ಮುಂದೆ ಹೋಗಿ ತಹಸೀಲ್ದಾರರು ಇದರ ಜವಾಬ್ದಾರಿಯನ್ನ ತಗೊಳ್ತಾರೆ. ಯಾಕೆಂದ್ರೆ ನಮ್ಗೆ ನೀರಿಗಾಗಿ ಅಥವಾ ಸ್ವಚ್ಛತೆಗಾಗಿ ಹಣದ ಕೊರತೆ ಇಲ್ಲ, ಯಾವುದಕ್ಕೂ ಇಲ್ಲ. ಆದ್ರೆ ನೀರಿಗೆ ಮತ್ತೆ ಸ್ವಚ್ಛತೆಗೆ ನಾವು ಪ್ರಥಮ ಆದ್ಯತೆ ಕೊಟ್ಟಿದ್ದೇವೆ. ಯಾವುದೇ ಕಾರಣಕ್ಕೂ ಎಷ್ಟು ಹಣ ಬೇಕಾದರೂ ಕೊಡಲಿಕ್ಕೆ ಸಾಧ್ಯ ಇದೆ. ನಾವು ಅದನ್ನ ಪ್ರಥಮ ಆದ್ಯತೆಯಲ್ಲಿ ನಾವು ತಗೊಂಡಿದ್ದೇವೆ. ಅದಕ್ಕೆ ಡಿಸಿಯವರ ಅಧ್ಯಕ್ಷತೆಯಲ್ಲಿ ಮತ್ತೆ ಮೀಟಿಂಗ್ ಮಾಡ್ತಾರೆ. ಡಿಸಿಯವರು ತಹಸೀಲ್ದಾರರು ಸೇರಿ ಈ ಜಿಲ್ಲೆಯಲ್ಲಿ ಎಲ್ಲ ತಾಲೂಕಲ್ಲೂ ಹೋಗಿ ನೀರಿನ ಸಮಸ್ಯೆಗೆ ಪರಿಹಾರ ಕಂಡುಕೊಂಡಿದ್ದಾರೆ. ಇಲ್ಲಿ ಇದು ಅಳಕೋಡ ಗ್ರಾಮ ಪಂಚಾಯತ್ ಭಾಗದ ವಸತಿ ಯೋಜನೆ ಫಲಾನುಭವಿಗಳಿಗೆ ಕಾಮಗಾರಿ ಆದೇಶ ಪತ್ರ ವಿತರಿಸಿದ ಶಾಸಕ ದಿನಕರ ಶೆಟ್ಟಿ. ಕುಮಟಾ ತಾಲೂಕಿನ ಅಳಕೋಡ ಗ್ರಾಮ ಪಂಚಾಯತ್ ಸಭಾಂಗಣದಲ್ಲಿ ಶಾಸಕ ದಿನಕರ ಶೆಟ್ಟಿ ಅವರಿಂದ ಅಳಕೋಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಒಟ್ಟು 27 ಫಲಾನುಭವಿಗಳು ಕಾಮಗಾರಿ ಆದೇಶ ಪತ್ರವನ್ನು ಪಡೆದರು. ಫಲಾನುಭವಿಗಳನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕ ದಿನಕರ ಶೆಟ್ಟಿ ಅವರು, ಉತ್ತಮ ಮನೆಯನ್ನು ನಿರ್ಮಿಸಿಕೊಳ್ಳುವ ಕನಸು ಪ್ರತಿಯೊಬ್ಬರಲ್ಲಿ ಇರುತ್ತದೆ. ಆರ್ಥಿಕವಾಗಿ ಹಿಂದುಳಿದವರಿಗೆ ಮನೆಯನ್ನು ಕಟ್ಟಿಕೊಳ್ಳುವುದು ಕಷ್ಟವಾಗುತ್ತದೆ. ಅಂತಹ ಬಡವರಿಗೆ ವಾಸಯೋಗ್ಯ ಮನೆಯನ್ನು ಕಟ್ಟಿಕೊಳ್ಳಲು ನೆರವಾಗುವ ಉದ್ದೇಶದಿಂದ ಸರ್ಕಾರವು ವಸತಿ ಯೋಜನೆಯ ಅಡಿಯಲ್ಲಿ ಸಹಾಯಧನ ನೀಡುತ್ತಿದೆ. ನಮ್ಮ ಕ್ಷೇತ್ರದ ಬಡವರಿಗೆ ಹೆಚ್ಚಿನ ಮನೆಗಳನ್ನು ಒದಗಿಸುವ ನಿಟ್ಟಿನಲ್ಲಿ ನನ್ನ ಅವಧಿಯಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇನೆ. ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ವಸತಿ ಸಚಿವ ವಿ ಸೋಮಣ್ಣ ಅವರ ಸಹಕಾರದಿಂದ ನನ್ನ ಕ್ಷೇತ್ರಕ್ಕೆ ವಸತಿ ಯೋಜನೆಯಲ್ಲಿ 2,000 ಮನೆಗಳನ್ನು ತಂದಿದ್ದೇನೆ. ಕಾರಣಾಂತರಗಳಿಂದ ಆದೇಶ ಪತ್ರ ನೀಡಲು ಸ್ವಲ್ಪ ವಿಳಂಬವಾಗಿದೆ ಎಂದರು. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳನ್ನು ಭೇಟಿಯಾಗಿ ಸಂಪೂರ್ಣ ಮಾಹಿತಿ ಪಡೆದುಕೊಂಡು ಸರ್ಕಾರದ ಆದೇಶದಂತೆ ಹಂತ ಹಂತವಾಗಿ ಮನೆ ನಿರ್ಮಿಸಿ ಸರ್ಕಾರದ ಸಹಾಯಧನ ಪಡೆಯಿರಿ ಎಂದು ಹೇಳಿದರು. ಅಳಕೋಡ ಗ್ರಾಮ ಪಂಚಾಯತ್ ಅಧ್ಯಕ್ಷ ದೇವು ಟಿ ಗೌಡ, ಕೆಡಿಸಿಸಿ ಬ್ಯಾಂಕ್ ನಿರ್ದೇಶಕ ಗಜಾನನ ಪೈ, ಗ್ರಾಮ ಪಂಚಾಯತ್ ಸದಸ್ಯರುಗಳಾದ ಕೇಸರಿ ಜೈನ್, ಶ್ರೀಧರ್ ಪೈ, ಮಹೇಶ್ ದೇಶಭಂಡಾರಿ, ರಾಜೀವ್ ಭಟ್, ನಯನಾ ಗೌಡ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ವೆಂಕಟರಮಣ ಪಟ್ಗಾರ್, ಬಿಜೆಪಿಯ ಸ್ಥಳೀಯ ಪ್ರಮುಖರಾದ ಉದಯ್ ಜೈನ್, ಗಣಪತಿ ನಾಯ್ಕ್, ಹರೀಶ್ ಗೌಡ, ಪುರುಷೋತ್ತಮ್ ಅಂಬಿಗ ಹಾಗೂ ಇತರರು ಈ ಸಂದರ್ಭದಲ್ಲಿದ್ದರು. ಸನ್ಮಾನ್ಯ ಹಿಂದಿನ ಮುಖ್ಯಮಂತ್ರಿ ಯಡಿಯೂರಪ್ಪನವರು, ವಸತಿ ಸಚಿವರಾದಂಥ ವಿ ಸೋಮಣ್ಣವರು ಮತ್ತು ಬಸವರಾಜ ಬೊಮ್ಮಾಯಿ ಅವರು ಮಾಜಿ ಮುಖ್ಯಮಂತ್ರಿಗಳು, ಅವರೆಲ್ಲರ ಸಹಕಾರದಿಂದ ಜೊತೆಗೆ ಉಸ್ತುವಾರಿ ಸಚಿವರಾದಂಥ ಶಿವರಾಮ್ ಹೆಬ್ಬಾರ್ ಮತ್ತು ಕೋಟಾ ಶ್ರೀನಿವಾಸ ಪೂಜಾರಿ ಅವರ ಸಹಕಾರದೊಂದಿಗೆ ಅತಿ ಹೆಚ್ಚು ಮನೆಗಳನ್ನ ಕುಮಟಾ ಕ್ಷೇತ್ರಕ್ಕೆ ತರುವಲ್ಲಿ ನಾನು ಯಶಸ್ವಿಯಾಗಿದ್ದೆ. ಮತ್ತು ತಂದಂತ ಸಂದರ್ಭದಲ್ಲಿ ಮೊದಲನೇ ಕಂತಂದ್ರೆ ಹಕ್ಕುಪತ್ರ ಕೊಡುವ ಸಂದರ್ಭದಲ್ಲಿ ಒಂದು ಮಾತು ಹೇಳಿದೆ, ಯಾರು ₹1 ಲಂಚವನ್ನ ಕೊಡುವಂಥದ್ದಿಲ್ಲ. ಇದರಲ್ಲಿ ನೇರವಾಗಿ ನಿಮಗೆ ಮನೆ ಸಿಗುತ್ತದೆ. ಇದರಲ್ಲಿ ಯಾರು ಏಜೆಂಟ್ ಇಲ್ಲ. ಗ್ರಾಮ ಪಂಚಾಯತ್ ಸದಸ್ಯರನ್ನ ಭೇಟಿಯಾಗಲಿ. ಏನಾದರೂ ಸಮಸ್ಯೆ ಇದ್ರೆ ಗಜಬೈಯರು ಹಿರಿಯರಾಗಿದ್ದಾರೆ, ಆ ಸಮಸ್ಯೆನ ಬಗೆಹರಿಸ್ತಾರೆ ಅಂತ ಮಾತು ಹೇಳಿದ್ದೀನಿ. ಸೆಂಟ್ ಮಿಲಾಗ್ರಿಸ್ ಕ್ರೆಡಿಟ್ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ನವರಿಂದ ನಾಡಿನ ಸಮಸ್ತ ಜನತೆಗೆ ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಹಾಗೂ 20ನೇ ವರ್ಷದ ಮೈಲುಗಲ್ಲಿನ ಬಂಪರ್ ಕೊಡುಗೆಗಳು. 399 ದಿನಗಳಿಗೆ 10% ಕ್ವಾರ್ಟರ್ಲಿ ಇಂಟ್ರೆಸ್ಟ್, 10.50% ಇಂಟ್ರೆಸ್ಟ್ ಹಿರಿಯ ನಾಗರಿಕರಿಗೆ ಹಾಗೂ ವಿಶೇಷ ಮೀಸಲಾತಿ ವರ್ಗದವರಿಗೆ, 366 ಹಾಗೂ 399 ದಿನಗಳಿಗೂ ಅನ್ವಯಿಸುತ್ತದೆ. 10.25% ಇಂಟ್ರೆಸ್ಟ್ 999 ದಿನಗಳಿಗೆ, 9% ಇಂಟ್ರೆಸ್ಟ್ 366 ದಿನಗಳಿಗೆ, 10% ಇಂಟ್ರೆಸ್ಟ್ 2 ವರ್ಷಗಳಿಗೆ. ಈ ಡಿಪಾಸಿಟ್ನ ಮೇಲೆ ಆಕರ್ಷಕ ಬಡ್ಡಿ ದರಗಳು 15 ದಿನಗಳಿಂದ 5 ವರ್ಷಗಳವರೆಗೆ. ಈ ಕೊಡುಗೆಗಳು 1ನೇ ಡಿಸೆಂಬರ್ 2023ರಿಂದ 21ನೇ ಫೆಬ್ರವರಿ 2024ರವರೆಗೆ ಜಾರಿಯಲ್ಲಿರುತ್ತದೆ. ಆಕರ್ಷಕ ಬಂಪರ್ ರಿಕರಿಂಗ್ ಯೋಜನೆಗಳು: ಲಖಪತಿ ಯೋಜನೆ, ಕಲ್ಯಾಣ ನಿಧಿ ಯೋಜನೆ,
ಭವಿಷ್ಯ ನಿಧಿ ಯೋಜನೆ, ಮಕ್ಕಳ ಭವಿಷ್ಯ ನಿಧಿ ಯೋಜನೆ, 8% ಮಂತ್ಲಿ ಇನ್ಕಮ್ ಸ್ಕೀಮ್, ಅಂಜಲಿ ಕ್ಯಾಶ್ ಸರ್ಟಿಫಿಕೇಟ್ 99 ತಿಂಗಳಲ್ಲಿ ನಿಮ್ಮ ಹಣ ದ್ವಿಗುಣವಾಗಿ ಹಿಂಪಡೆಯಿರಿ. 2022-23ನೇ ಸಾಲಿನ ಲಾಭಗಳಿಗೆ 6.51 ಕೋಟಿ ರೂಪಾಯಿಗಳು. 2022-23ನೇ ಸಾಲಿನ ವಾರ್ಷಿಕ ವಹಿವಾಟು 8,124 ಕೋಟಿ ರೂಪಾಯಿಗಳು. ದುಡಿಯುವ ಬಂಡವಾಳ 1,230 ಕೋಟಿ ರೂಪಾಯಿಗಳು. ಉದ್ಯೋಗ ಅವಕಾಶ ಸೃಷ್ಟಿ 1,522. ಆಕರ್ಷಕ ಠೇವು ಯೋಜನೆ, ಸಾಲ ನೀಡಿಕೆ, ಮೌಲ್ಯಾಧಾರಿತ ಸೇವೆ, ಇನ್ಶೂರೆನ್ಸ್ಗಳಿಗೆ ಖಚಿತ ಭರವಸೆ. ಸೆಂಟ್ ಮಿಲಾಗ್ರಿಸ್ ಕ್ರೆಡಿಟ್ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್. ಪ್ರಧಾನ ಕಚೇರಿ ಕಾರವಾರ. ಸಂಪರ್ಕಿಸಿ 9513833303. ಶಾಖೆಗಳ ಮಾಹಿತಿ ಹಾಗೂ ಸಂಪರ್ಕಕ್ಕಾಗಿ ಭೇಟಿ ನೀಡಿ www.milagriscooperative.com. ಶಾಸಕ ಶಿವರಾಮ್ ಹೆಬ್ಬಾರ್ ಅವರಿಂದ ಬನವಾಸಿಯ ಗ್ರಾಮ ಪಂಚಾಯತದಲ್ಲಿ ಕಾಮಗಾರಿ ಆದೇಶ ಪತ್ರ ಹಸ್ತಾಂತರ. ಶಾಸಕರಾದ ಶಿವರಾಮ್ ಹೆಬ್ಬಾರ್ ಅವರು ಇಂದು ಬನವಾಸಿಯ ಗ್ರಾಮ ಪಂಚಾಯತ್ ಸಭಾಂಗಣದಲ್ಲಿ ವಸತಿ ಯೋಜನೆ ಫಲಾನುಭವಿಗಳಿಗೆ ಕಾಮಗಾರಿ ಆದೇಶ ಪತ್ರವನ್ನು ವಿತರಿಸಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಬನವಾಸಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು ಸೇರಿದಂತೆ ಪಕ್ಷದ ವಿವಿಧ ಸ್ತರದ ಪದಾಧಿಕಾರಿಗಳು, ಕಾರ್ಯಕರ್ತರು, ಗ್ರಾಮಸ್ಥರು, ಫಲಾನುಭವಿಗಳು ಹಾಜರಿದ್ದರು. ಬಾಡ ಪಂಚಾಯತ್ ವ್ಯಾಪ್ತಿಯ ಹುಬ್ಬಣಗೇರಿ ಸರ್ಕಾರಿ ಹಿರಿಯ ಉರ್ದು ಪ್ರಾಥಮಿಕ ಶಾಲೆಯಲ್ಲಿ ಮೆಟ್ರಿಕ್ ಮೇಳ ಉದ್ಘಾಟಿಸಿದ ಶಾಸಕ ದಿನಕರ ಶೆಟ್ಟಿ. ತಾಲೂಕಿನ ಬಾಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹುಬ್ಬಣಗೇರಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಉರ್ದು ಶಾಲೆಯಲ್ಲಿ ನೂತನವಾಗಿ ಪ್ರಾರಂಭವಾಗಲಿರುವ ಉರ್ದು ಮತ್ತು ಆಂಗ್ಲ ಮಾಧ್ಯಮ ಶಾಲೆಯನ್ನು ಹಾಗೂ ವಿದ್ಯಾರ್ಥಿಗಳಿಗಾಗಿ ಆಯೋಜಿಸಿದ್ದ ಮೆಟ್ರಿಕ್ ಮೇಳವನ್ನು ಶಾಸಕ ದಿನಕರ ಶೆಟ್ಟಿ ಅವರು ಉದ್ಘಾಟಿಸಿದರು. ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ, ಶಾಲಾ ಶಿಕ್ಷಣ ಇಲಾಖೆ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಕುಮಟಾ ಇವರ ಸಂಯುಕ್ತ ಆಶ್ರಯದಲ್ಲಿ ಈ ಕಾರ್ಯಕ್ರಮ ನೆರವೇರಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕರು, ಆಂಗ್ಲ ಭಾಷೆಯು ಜಗತ್ತಿನಲ್ಲಿ ಹೆಚ್ಚು ದೇಶಗಳಲ್ಲಿ ಬಳಕೆಯಲ್ಲಿದೆ. ಮಾತೃಭಾಷೆಯ ಜೊತೆಗೆ ಆಂಗ್ಲ ಭಾಷೆಯು ಶಿಕ್ಷಣ ದೊರೆತರೆ ವ್ಯಾವಹಾರಿಕ ಬದುಕಿಗೆ ಒಳ್ಳೆಯದು. ಇಲ್ಲಿ ಆಯೋಜಿಸಿರುವ ಮೆಟ್ರಿಕ್ ಮೇಳದಲ್ಲಿ ವಿದ್ಯಾರ್ಥಿಗಳು ಬಹಳ ಉತ್ಸಾಹದಿಂದ ಭಾಗವಹಿಸಿದ್ದಾರೆ. ಬಗೆ ಬಗೆಯ ಖಾದ್ಯಗಳು ಮತ್ತು ಗೃಹೋಪಯೋಗಿ ವಸ್ತುಗಳ ಮಾರಾಟ ಮಳಿಗೆಗಳನ್ನು ವಿದ್ಯಾರ್ಥಿಗಳು ಹಾಕಿಕೊಂಡಿದ್ದಾರೆ. ಇಂತಹ ಮೇಳಗಳಿಂದ ಮಕ್ಕಳಲ್ಲಿ ವ್ಯಾವಹಾರಿಕ ಜ್ಞಾನವು ವೃದ್ಧಿಯಾಗುತ್ತದೆ. ಪುಸ್ತಕದ ಜ್ಞಾನದ ಜೊತೆಗೆ ವ್ಯಾವಹಾರಿಕ ಅನುಭವವನ್ನು ಮೂಡಿಸುವುದು ಬಹಳ ಮುಖ್ಯ. ಅಂದಾಗ ಮಾತ್ರ ವಿದ್ಯಾರ್ಥಿಗಳು ಭವಿಷ್ಯದಲ್ಲಿ ಯಾವುದೇ ವೃತ್ತಿಯನ್ನು ಆಯ್ದುಕೊಂಡರೂ ಯಶಸ್ವಿ ಜೀವನವನ್ನು ನಡೆಸಲು ಸಾಧ್ಯವಾಗುತ್ತದೆ ಎಂದು ಹೇಳಿದರು. ಬಾಡ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಮಂಜುನಾಥ್ ಎಚ್ ನಾಯ್ಕ್, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ರತ್ನಾಕರ್ ಎಂ ನಾಯ್ಕ್, ತಾಲೂಕಾ ಪಂಚಾಯತ್ ಮಾಜಿ ಸದಸ್ಯ ಜಗನ್ನಾಥ ರಾಮ ನಾಯ್ಕ್, ಕ್ಷೇತ್ರ ಶಿಕ್ಷಣಾಧಿಕಾರಿ ರಾಜೇಂದ್ರ ಎಲ್ ಭಟ್, ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ದಾವೂದ್ ಕಾಸಿಂ ಬಿಕ್ಟಾ, ಗ್ರಾಮ ಪಂಚಾಯತಿ ಸದಸ್ಯರಾದ ಸೈಯದ್ ಹಸನ್, ಅಬ್ದುಲ್ ಸತ್ತಾರ್, ಫಾತಿಮಾ ಮತ್ತಿತರರು ಹಾಜರಿದ್ದರು.